स्वागत है। मैं आपके साथ फरहान नाज। ಅಧಿಕಾರಿಶಾಹಿಗಳು ಮೌನವಾಗಿದ್ದಾರಂತ ಸಾಬೀತಾಗ್ತಾ ಇದೆ. ಆ ಕಾರಣಕ್ಕಾಗಿ ಇನ್ನೂ ಕಾಲ ಮಿಂಚಿಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ಎಚ್ಚರ ವಹಿಸ್ತಾ ಇದ್ದೀವಿ. ಸುಮಾರು 15 ದಿನಗಳವರೆಗೆ ಕಾಲಾವಕಾಶವನ್ನು ಕೊಡ್ತಾ ಇದ್ದೀವಿ. ಅಷ್ಟರೊಳಗೆ ಆಗ್ತಕ್ಕಂಥ ಎಚ್ಚರಿಕೆಯನ್ನು ವೇದಿಕೆ ಮುಖಾಂತರ ಕೊಡ್ತಾ ಇದ್ದೇನೆ. ನಾನು MM ಕಲಾಸಿ, ಜಿಲ್ಲಾ ಗೌರವಾಧ್ಯಕ್ಷ, ರಕ್ಷಣಾ ವೇದಿಕೆ, ಬಿಜಾಪುರ. ಮಹಾನಗರ ಪಾಲಿಕೆಗೆ ನಾವು ನಿರ್ಧಾರವನ್ನು ಹಾಕಿದ್ವಿ. 5 ಕೋಟಿ ರೂಪಾಯಿ ಹಸ್ತಾಂತರ ಮಾಡಿದ್ದಾರೆ. ಮಾಡಿದ ಮೇಲೆ ಮಹಾನಗರ ಪಾಲಿಕೆಯವರನ್ನು ತೆಗೆದುಕೊಂಡು ಚಿಕ್ಕದ ಬಡ್ಡಿಯಲ್ಲಿ ಇಟ್ಟುಕೊಂಡು ಕಾರ್ಯವೈಖರಿ ಮಾಡದೇ ಇರತಕ್ಕಂಥದ್ದು ಇದು ಅನ್ಯಾಯ, ಸಾರ್ವಜನಿಕರಿಗೆ ಅನ್ಯಾಯ ಮಾಡಿದ್ದಾಗಿದೆ. ನಾವು ಈ ನಿಟ್ಟಿನಲ್ಲಿ ಅವರಿಗೆ ತಕ್ಕ ಪಾಠವನ್ನು ನಾವು ಸಾರ್ವಜನಿಕರು ಕಲಿಸ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ ಇವತ್ತು. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮೂಲಕ ಇವತ್ತು ನಾವು ಜಿಲ್ಲಾ ಆಡಳಿತಕ್ಕೆ ಬಂದಿದ್ದೇವೆ. ಓಕೆ ಸರ್. ಹಾಂ ಸರ್, ಹೌಸಿಂಗ್ ಬೋರ್ಡ್ದವರು ಮನೆ ನಿರ್ಮಾಣ ಮಾಡ್ಯಾರ. ಅದು ಕಾರ್ಯವೈಖರಿ ಮುಗಿದವರಿಗೆ 5 ಕೋಟಿ ರೂಪಾಯಿ ಹಸ್ತಾಂತರ ಮಾಡ್ಯಾರ ಯಾರಿಗೆ ಮಹಾನಗರ ಪಾಲಿಕೆ. ಅದು ಇಲ್ಲಿವರೆಗೆ ಅಭಿವೃದ್ಧಿ ಕಾಮಗಾರಿ ಆಗಿಲ್ಲ. ಮತ್ತು ಅಲ್ಲಿ ಕುಡಿಯುವ ನೀರಿನ ಅರಾಜಕತೆ ಇರ್ತಾರೆ, ವಿದ್ಯುತ್ ದೀಪಗಳಿಲ್ಲ, ರಸ್ತೆಗಳಿಲ್ಲ, ಮತ್ತು ಅಲ್ಲಿ ಭಯಾನಕ ವಾತಾವರಣ ನಿರ್ಮಾಣ ಆಗ್ಯದ, ಮುಳ್ಳು ಕಂಚಿಗಳು ಬೆಳೆದಾವ, ಮತ್ತು ಅಲ್ಲಿ ಮಣ್ಣು ಕೊಲೆನೂ ಆಯ್ತು ಸರ್. ಹೀಗಾಗಿ ಅರಾಜಕತೆ ಮತ್ತು ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ವಂಚಿತ ಆಗಿದೆ. ಅನೈತಿಕ ಸಂಬಂಧಗಳು ಇವರು ಸರ್. ರಿಲಯನ್ಸ್ ಪೆಟ್ರೋಲ್ ಪಂಪ್ ಅಗ್ರಿಕಲ್ಚರ್ ಅದರಲ್ಲಿ ಲೈಂಗಿಕ ಕ್ರಿಯೆ ತಾಣವಾಗಿದೆ. ಮಿನಿ ಪೊಲೀಸ್ ಠಾಣೆಗಳನ್ನು ನಿರ್ಮಾಣ ಮಾಡ್ತಾರೆ. ಸರ್ ರೋಡ್ ಹೋಗಲಿಕ್ಕೆ ಬರೋಂಗಿಲ್ಲ, 2 ವೀಲರ್ ಹೋಗಕ್ಕೆ ಬರೋಂಗಿಲ್ಲ, ಯಾವ ಗಾಡಿನೂ ಹೋಗಂಗಿಲ್ಲ. ಪೂರ ವಂಚಿತ ಮಾಡ್ತಾರೆ. ಅಲ್ಲಿ ಗೇಟ ಮತ್ತು ಕಾಂಪೌಂಡ್ ಇದು ಬಾಗರ ಕಿಟಕಿ ಎಲ್ಲ ನಾವು ಈ ಜಗತ್ತು ಕಟ್ಕೊಂಡು ಹೆಣ್ಮಕ್ಳು ಸಣ್ಣ ಮಹಾನಗರ ಪಾಲಿಕೆದು ಕರ್ತವ್ಯ ಅದು. ವಿಜಯಪುರ ಜಿಲ್ಲೆ ಐತಿಹಾಸಿಕ ಜಿಲ್ಲೆ. ಇವತ್ತು ಪ್ರತಿಯೊಂದು ನಗರದ ಬಡಾವಣೆಗಳು ದಿನೇ ದಿನೇ ಹೆಚ್ಚುತ್ತಿರತಕ್ಕಂಥ ವಾತಾವರಣದಲ್ಲಿ ಇವತ್ತು ಜನಸಂಖ್ಯೆ ಕೂಡ ಬಿಜಾಪುರ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಜನಸಂಖ್ಯೆ ಬೆಳೀತಾ ಇದೆ. ಆದರೆ 2012ರಲ್ಲಿ 20/11/2012ರಲ್ಲಿ ಗೃಹ ಮಂಡಳಿಯವರು 5 ಕೋಟಿ ರೂಪಾಯಿಗಳನ್ನು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿದ್ದಾಗಿದೆ. ಎದರಿಗೋಸ್ಕರ ಅಂದರೆ ಹೌಸಿಂಗ್ ಬೋರ್ಡ್ ಗೃಹ ಮಂಡಳಿಗಳನ್ನು ಅಭಿವೃದ್ಧಿ ಮಾಡಬೇಕು, ನಿರ್ಮಾಣ ಮಾಡಬೇಕು, ಒಳ್ಳೆಯ ಸುಚಿತವಾದಂಥ ನೈರ್ಮಲೀಕರಣ ಮಾಡಬೇಕು ಅಂಥೇಳಿ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥ ಹಣವನ್ನು ಮಹಾನಗರ ಪಾಲಿಕೆಯವರು ತಿಕ್ಕದ ಬಡ್ಡಿಯಲ್ಲಿ ಇಟ್ಟುಕೊಂಡು ಕುಳಿತಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇವತ್ತು ಗೃಹ ಮಂಡಳಿ ವಿಜಯಪುರ ಹೊರವಲಯದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡಿದರೆ ಅಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ಬೃಹತ್ ಪ್ರಮಾಣದಲ್ಲಿ ಜಾಲಿ ಕಂಟಿಗಳು, ಮುಳ್ಳು ಕಂಟಿಗಳು ಬೆಳೆದಿರುವ ವಾತಾವರಣವನ್ನು ನೋಡಿದರೆ ಅಲ್ಲಿ ಮಹಿಳೆಯರು, ಅಮಾಯಕರು, ಬಾಲಕರು ಸ್ಕೂಲಿಂದ ಹೋಗಲು ಬರಲು ಸಂಚಾರಕ್ಕೆ ಬಹಳ ದ್ವಿಚಕ್ರ ವಾಹನಗಾರರಿಗೆ ಅಡೆತಡೆ ಆಗ್ತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಗ್ತಾಯಿದೆ. ಮತ್ತು ಅಲ್ಲಿ ಭಯಾನಕವಾದ ವಾತಾವರಣ ಕೂಡ ಆಗಿದೆ. ಇದೇ ಸುಮಾರು 1 ತಿಂಗಳ ಒಳಗಾಗಿ 1 ಕೊಲೆ ಕೂಡ ಅಲ್ಲಿ ನಡೆದಿದೆ. ಮತ್ತು ಪೊಲೀಸ್ ಇಲಾಖೆಯ ಒಂದು ನಿರ್ಲಕ್ಷ್ಯತೆಯಿಂದ ಆಗಿದೆಯೋ ಅಥವಾ ಅಲ್ಲಿ ಜನಸಂಖ್ಯೆ ಇದ್ದಾರೋ ಇಲ್ಲವೋ, ಸತ್ತಿದ್ದಾರೋ, ಅಲ್ಲಿ ಗೃಹ ಮಂಡಳಿ ಮನೆಗಳನ್ನು ನಿರ್ಮಾಣ ಮಾಡಿದೇ ಇಲ್ಲವೋ ಅನ್ನತಕ್ಕಂಥದ್ದು ಕೂಡ ಇವತ್ತು ಸಂಶಯಕ್ಕೆ ಆಸ್ಪದವಾಗ್ತಾ ಇದೆ. ಮತ್ತು ಇನ್ನೊಂದು, ಅಲ್ಲಿ ರಸ್ತೆಗಳೇ ಇಲ್ಲ, ಮತ್ತು ಕುಡಿಯಲು ನೀರಿನ ನಲ್ಲಿ ಇಲ್ಲ, ಪ್ರತಿಯೊಂದು ಡಾಂಬರೀಕರಣ ಇಲ್ಲ. ಮತ್ತು ಅಲ್ಲಿ ಕಟ್ಟಿರ್ತಕ್ಕಂಥ ಹೌಸಿಂಗ್ ಬೋರ್ಡ್ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಸರ್ಕಾರದ ಹಣದಿಂದ ಕಟ್ಟಿರ್ತಕ್ಕಂಥ ಅಲ್ಲಿನ ಕಿಟಕಿ, ಬಾಗಿಲುಗಳು, ಪರಿಸಿಗಳು, ಕಂಪೌಂಡ್ ಗೇಟ್ಗಳು ಕೂಡ ಇವತ್ತು ಮುರಿದು ತೆಗೆದುಕೊಂಡು ಹೋದಂಥ ಕಳ್ಳರ ಹಾವಳಿ ಕೂಡ ಜಾಸ್ತಿ ಆಗ್ತಾಯಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗುಲಾಬ ಭಂಡಾರಿಯವರು, MM ಕಲಾಸಿಯವರು, KK ಬನ್ನೆಟ್ಟಿಯವರು ಮತ್ತು ಅಲ್ಲಿನ ಬಡ ಹೌಸಿಂಗ್ ಬೋರ್ಡ್ದ ನಿವಾಸಿಗಳು ಕೂಡ ಇವತ್ತು ಬಂದಿದ್ದಾರೆ. ಇವತ್ತು ಸಾಕಷ್ಟು ಜನ ತಾಯಂದರು ಕೂಡ ಬರ್ತಾಯಿದ್ರು, ಈ ಬಿಸಿಲಿನ ಅಭಾವದಿಂದ ಬರ್ತಾ ಇಲ್ಲ. ಅದಕ್ಕಾಗಿ ನಾವು ಈಗ ಬೇಡಿಕೆ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಶೀಘ್ರದಲ್ಲಿ
ನಿರ್ಮಾಣ ಮಾಡಿಕೊಡಬೇಕು. ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಆ 5 ಕೋಟಿ ರೂಪಾಯಿ 20/11/2012 ಕೊಟ್ಟಿರ್ತಕ್ಕಂಥ ಗೃಹ ಮಂಡಳಿಯವರು ಕೊಟ್ಟಿರ್ತಕ್ಕಂಥ 5 ಕೋಟಿ ರೂಪಾಯಿ ಎಲ್ಲಿ ಹೋಯಿತು, ಅದು ಯಾಕೆ ಅಭಿವೃದ್ಧಿ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಇವತ್ತು ಮೀಡಿಯಾದವರು ಇವತ್ತು ಅದನ್ನು ಕೇಳಲೇಬೇಕಾದಂಥ ಒಂದು ಪ್ರಶ್ನೆ ಆಗಿದೆ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ನೆನಪು ಮಾಡೋದಕ್ಕೋಸ್ಕರ ಮತ್ತು ಅಲ್ಲಿನ ಜನರಿಗೆ ಒಳಿತಾಗಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ನಾವು ಸಾರ್ವಜನಿಕರ ಪರವಾಗಿ ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಬಣದ ಜಿಲ್ಲಾಧ್ಯಕ್ಷನಾಗಿ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಶೇಷರಾವ್ ಮಾನೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ಮ ಬಣ, ವಿಜಯಪುರ. ಇವತ್ತಿನ ದಿವಸ ನಾವು ಕರ್ವೆ हाँ आज जो है कर्नाटक रक्षणा वेदिका की तरफ से नम्मा बना की तरफ से हम राज्य कार्यकारिणी और जिला कार्यकारिणी से जो है आज मेमोरेंडम देने आए. वो कस्बा वन की परिस्थिति बहुत ख़राब है. अभी जो हाउसिंग बोर्ड का जो बनाया हुआ है उसको 2012 में म्यूनसिपालिटी को इन्होंने जो गृह निर्माण खाते जो है उन्होंने हस्तांतरित किया है और 2012 से अभी तक कुछ भी अभिवृद्धि कार्य वहाँ पर नहीं हुआ है. खड्डे रोड के ऊपर बहुत खड्डे हो गए हैं और जाली वृक्ष जो है उसकी तरफ से बहुत से जो उधर से सामने से जो आते हैं वो मालूम नहीं पड़ता कौन आ रहा है कौन नहीं. और इसकी वजह से लैंगिक अनैतिक चटवटी जो है उसमें ये जो काम जो है ये ज़्यादा हो रहा है. और दूसरी बात बोले तो वहाँ के रहने वाले जो औरतें और बच्चे हैं वो जाने आने के लिए उनको भी प्रॉब्लम होता है. वहाँ पर वो अपना जान जो है अपनी मुट्ठी में लेके वहाँ से गुजरते हैं. तो इसके लिए क्या है जिला जो है जो और म्यूनसिपालिटी जो है अपने जो काम जो करने का वो काम नहीं कर रहे हैं. इनका कार्यलोप की वजह से ये सब प्रॉब्लम हो रही है. अभी इसको क्या है सीधा करने के लिए हमने क्या है जिलाधिकारी को आज मेमोरेंडम दिया है और इनको 8 से 15 दिन के टाइम के अंदर इन्होंने अपना काम करना चाहिए. ऐसे हमारी उम्मीद है कि करना ही है इन्होंने. मोहम्मद गुलाब भंडारी, कर्नाटक रक्षणा वेदिके कार्याध्यक्ष, राज्य कार्याध्यक्ष. ಲೈಟ್ ಗಿಡ ಬರಬೇಕಲ್ಲ ನಿಮ್ಗೆ ಮತ್ತೆ ಹಿಂಚಾಂಗ ಅಂತೇಳಿ ಮತ್ತು ಅದು ಹೇಳ್ರಿ. ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಬಣದ ಬಿಜಾಪುರ ಘಟಕದ ವತಿಯಿಂದ ಬಿಜಾಪುರ ಮಹಾನಗರ ಸಭೆಯ ಕಾರ್ಯವೈಖರಿಯನ್ನು ತದ್ವಿರುದ್ಧವಾಗಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಮನವಿ ಸಲ್ಲಿಸ್ತಾ ಇದ್ದಾರೆ. ಏನಂದರೆ ಸುಮಾರು 2012ರಲ್ಲಿ ದೊಡ್ಡ ಮೊತ್ತದ ಸುಮಾರು 5 ಕೋಟಿ ರೂಪಾಯಿಗಳವರೆಗೆ ಗೃಹ ಮಂಡಳಿ ನಗರಸಭೆಗೆ ಹಸ್ತಾಂತರ ಮಾಡಿದರೂ ಕೂಡ ಇನ್ನೂವರೆಗೆ ಆ ಭಾಗದಲ್ಲಿ ಯಾವುದೇ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಗರಸಭೆ ಮೌನ ವಹಿಸಿದೆ. ಯಾವ ಪುರುಷಾರ್ಥಕ್ಕಾಗಿ ಈ ಮೌನ ನಮ್ಮ ಪ್ರಶ್ನೆ. ರಾಜ್ಯದ ರಾಜಧಾನಿ ಬೆಂಗಳೂರಿನ ವಿಧಾನಸೌಧದ ಮೇಲೆ ಕಲ್ಲಿನಲ್ಲಿ ಕೆತ್ತಿರುವುದು ಒಂದು ವ್ಯಕ್ತಿಯೊಂದಿಗೆ ಸರ್ಕಾರದ ಕೆಲಸ, ದೇವರ ಕೆಲಸ. ಆದರೆ ಇಲ್ಲಿ ಬಿಜಾಪುರಿನಲ್ಲಿ ದಕ್ಷಿಣ ಆಫ್ರಿಕಾವನ್ನು ನಿರ್ಮಾಣ ಮಾಡ್ತಕ್ಕಂಥ ದೆವ್ವಗಳು ಇವತ್ತು ನಮ್ಮ ದುರ್ದೈವದ ಸಂಗತಿ. ಇಂಥ ಅಧಿಕಾರಿಗಳನ್ನು ಪಡೆದಿದ್ದು ಯಾವುದೇ ನಾಗರಿಕ ಸೌಲಭ್ಯಗಳನ್ನು ಮಾಡದೆ ಆ ಭಾಗ ಬಿಜಾಪುರ ನಗರಸಭೆಗೆ ಸಂಬಂಧಪಟ್ಟಿಲ್ಲ ಎಂಬ ಭಾವನೆ ಕೂಡ ಅವರಲ್ಲಿ ಇರ್ಬೋದಂತ ನಮ್ಮ ಒಂದು ಕಲ್ಪನೆ. ಮಾನ್ಯರೇ, ಸರ್ಕಾರ ತಮಗೆ ಸೇವೆಗಾಗಿ ಅತ್ಯುನ್ನತ ಸ್ಥಾನ ನೀಡಿ ಮಾಡಿದೆ. ಆ ನಿಟ್ಟಿನಲ್ಲಿ ತಾವು ಇನ್ನೂ ಕಾಲ ಮಿಂಚಿಲ್ಲ, ತ್ವರಿತವಾಗಿ ಆ ಭಾಗದಲ್ಲಿ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸ್ತಿದ್ದರೆ ಸುಮಾರು 15 ದಿವಸಗಳವರೆಗೆ ಗಡುವು ಕೂಡ ನಾವು ನೀಡ್ತಾ ಇದ್ದೀವಿ. ಅಷ್ಟರೊಳಗೆ ಅಭಿವೃದ್ಧಿಪೂರ್ವಕ ಕಾರ್ಯವನ್ನು ಅಲ್ಲಿ ಶೀಘ್ರವಾಗಿ ಹಮ್ಮಿಕೊಳ್ಳದೇ ಇದ್ದರೆ ಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ನಮ್ಮ ವೇದಿಕೆ ಹಮ್ಮಿಕೊಳ್ಳಲಿದೆ ಎಂದು ನಾನು ಈ ವೇದಿಕೆ ಮುಖಾಂತರ जिलाधिकारिಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇನೆ. ನಾನು MM ಖಲಾಸಿ, जिला गौरवाध्यक्ष, कर्नाटक रक्षणा वेदिके, ನಮ್ಮ ಬಣ, ಬಿಜಾಪುರ. और खबरों के लिए देखते रहिए R1 न्यूज़.